ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕೆಟ್ ಇನ್ಫಾರ್ಮೇಷನ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಂದಿರೋ ವಿಷಯ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ T20ಯ ಪೋಸ್ಟ್ ಮ್ಯಾಚ್ ಅನಾಲಿಸಿಸನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ಈ ಮ್ಯಾಚ್ನಲ್ಲಿ ಇಂಡಿಯಾ ಗೆದ್ದು ಬೀರಿದೆ, ಸುಮಾರು ಐತಿಹಾಸಿಕ ಗೆಲುವನ್ನು ಕಂಡಿದೆ. ಸ್ನೇಹಿತರೆ ಬನ್ನಿ ಅದೇನಾಯಿತು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಮ್ಯಾಚ್ ನಡೆದಿದ್ದು ಬೋಲಾಂಡ್ ಪಾರ್ಕ್ ಸ್ಟೇಡಿಯಂ, ಪಾರ್ಲ್ ಅನ್ನೋದೊಂದು ಸಿಟಿ. ಆ ಸಿಟಿಯ ಬೋಲಾಂಡ್ ಪಾರ್ಕ್ ಅನ್ನೋ ಸ್ಟೇಡಿಯಮ್ಮಲ್ಲಿ ನಡೀತು. ಮತ್ತು ಇದು ಟಾಸ್ ವಿಷಯಕ್ಕೆ ಬಂದರೆ ಸೌತ್ ಆಫ್ರಿಕಾ ಟಾಸ್ ಗೆದ್ದು ಬೌಲಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಅದು ಯಾಕೆ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಗೊತ್ತಿಲ್ಲ, ಒಟ್ಟು ಸೆಲೆಕ್ಟ್ ಮಾಡಿಕೊಂಡ್ರು. ಆ ಪ್ರಕಾರವಾಗಿ ಭಾರತ ಬ್ಯಾಟಿಂಗ್ಗೆ ಬರಲೇಬೇಕಾಯ್ತಲ್ಲ, ಬ್ಯಾಟಿಂಗಿಗೆ ಬಂದರು. ಸ್ಟಾರ್ಟಿಂಗಿಂದಲೂ ಕೂಡ ತುಂಬ ನಿಧಾನಕ್ಕೇ ಬ್ಯಾಟಿಂಗ್ ಆಡ್ತಾಯಿದ್ರು. ಆಮೇಲೆ ಅಂದರೆ ಸ್ಟಾರ್ಟಿಂಗ್ ಒಂದು 10 ಓವರು ರನ್ನೇ ಬಾಲ್ ಹೊಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಫುಲ್ಲೆಲ್ಲ ಡೌನ್ ಆಯಿತು. ಆಮೇಲೆ ಲಾಸ್ಟಲ್ಲಿ ಎಕ್ಸಿಕ್ಯೂಟಿವ್ ಮಾಡಿದ್ರು. ಎಷ್ಟು ಹೊಡೆದ್ರು ಭಾರತ ಅಂದರೆ 296ಕ್ಕೆ 8 ವಿಕೆಟ್ ಕಳ್ಕೊಂಡ್ರು 50 ಓವರ್ಗಳಲ್ಲಿ. ಭಾರತ ನಿಗದಿತ 50 ಓವರುಗಳಲ್ಲಿ 296 ರನ್ಗೆ 8 ವಿಕೆಟ್ ಕಳ್ಕೊಳ್ತು. ಇದನ್ನು ಚೇಸ್ ಮಾಡಲು ಬಂದಂತಹ ಸೌತ್ ಆಫ್ರಿಕಾ 45.5 ಓವರ್ಗಳಲ್ಲಿ 218 ರನ್ಗೆ ಆಲ್ಔಟ್ ಆಯಿತು. ಅದರಿಂದ ಭಾರೀ ಅಂತರದ ಗೆಲುವು ಭಾರತಕ್ಕೆ ಸಿಕ್ತು. ಪಂದ್ಯದ ಸಾರಾಂಶವನ್ನು ನೋಡೋದಾದರೆ, ಸ್ಟಾರ್ಟಿಂಗ್ ಬಂದಂಥ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಅಗ್ರೆಸಿವ್ನೆಸ್ ತೋರಿಸಿದ್ರು ಕೂಡ ಆಮೇಲೆ ನಿಧಾನ ಆಗ್ತಾ ಹೋದ್ರು. ಲಾಸ್ಟ್ ಕೊನೆಯ 10 ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬ್ಯಾಟನ್ನು ಬೀಸಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಬನ್ನಿ, ಯಾರ್ಯಾರು ಚೆನ್ನಾಗಿ ಆಡಿದ್ರು ಅಂದರೆ ಸ್ಯಾಮ್ಸನ್ ಚೆನ್ನಾಗಿ ಆಡಿದ್ರು, ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದೆ. ಮತ್ತು ಪ್ಲೇಯರ್ ಆಫ್ ದ ಸೀರೀಸ್ ಅನ್ನೋ ಬಂದುಬಿಟ್ಟು ಹರ್ಷದೀಪ್ ಸಿಂಗ್ ಅವರಿಗೆ ಸಿಕ್ಕಿದೆ. ಸ್ನೇಹಿತರೆ, ಮೊದಲು ರಜತ್ ಪಟಿದಾರ್ ಮತ್ತು ಸಾಯಿ ಸುದರ್ಶನ್ ಅಖಾಡಕ್ಕೆ ಬರ್ತಾರೆ. ಆಗ ರಜತ್ ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ, 6, 4ಗಳೆಲ್ಲ ಹೊಡಿತಾ ಇರ್ತಾರೆ. ಆದರೆ ಬೋಲ್ಡ್ ಆಗಿಬಿಡ್ತಾರೆ. 16 ಬಾಲ್ಗಳಲ್ಲಿ 22 ರನ್ ಹೊಡೆದು ಬೋಲ್ಡ್ ಆಗ್ತಾರೆ ರಜತ್. ಮತ್ತು ಸಾಯಿ ಸುದರ್ಶನ್ 2 ಮ್ಯಾಚ್ ಚೆನ್ನಾಗಿ ಆಡಿದ್ರು, 3ನೇ ಮ್ಯಾಚ್ ಕೈ ಕೊಟ್ಟರು. 16 ಬಾಲ್ಗಳಲ್ಲಿ 10 ರನ್ನನ್ನು ಹೊಡೆದ್ರು. ಮತ್ತು ತುಂಬ ಬೆಂಕಿ ಥರ ಆಡಿದ್ದು ಅಂದರೆ ನಮ್ಮ ಸ್ಯಾಮ್ಸನ್. 3 ವಿಕೆಟ್ ಹೋದ್ಮೇಲೆ ಚೆನ್ನಾಗಿ ಆಡಿದ್ರು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಸೇರಿಕೊಂಡು. ಆಗ ಸ್ಯಾಮ್ಸನ್ ಅವರು 114 ಬಾಲ್ಗಳಲ್ಲಿ 108 ರನ್ನನ್ನು ಹೊಡೆದ್ರು ಸ್ಯಾಮ್ಸನ್ ಅವರು. ನಮ್ಮ ಕನ್ನಡಿಗ KL ರಾಹುಲ್ ವಿಕೆಟ್ ಕೀಪರ್ ಮತ್ತು ತಂಡದ ಕ್ಯಾಪ್ಟನ್ 36 ಎಸೆತಗಳಲ್ಲಿ 21 ರನ್ನನ್ನು ಹೊಡೆದ್ರು. ಅವರು ಇನ್ನೂ ಸ್ವಲ್ಪ ನಿಂತಾಡಿದರೆ ಇನ್ನೂ ಜಾಸ್ತಿ ಹೊಡೆಯೋರೇನೋ. ಮತ್ತು ತಿಲಕ್ ವರ್ಮಾ ಅವರು 77 ಬಾಲ್ಗಳಲ್ಲಿ 52 ರನ್ನನ್ನು ಹೊಡೆದ್ರು. ಇನ್ನೂ ಕೊನೆವರೆಗೂ ನಿಂತಿದ್ರೆ ಜಾಸ್ತಿ ಆಗೋದೋ ಏನೋ, ಕೊನೆವರೆಗೂ ನಿಲ್ಲಲಿಲ್ಲ. ರಿಂಕು ಸಿಂಗ್, ಬೆಸ್ಟ್ ಫಿನಿಷರ್ ಅಂತ ರಿಂಕು ಸಿಂಗ್ ಅವ್ರನ್ನ ಹೇಳ್ತೀವಲ್ಲ, ಅವರು 22 ಎಸೆತಗಳಲ್ಲಿ 38 ರನ್ಗಳನ್ನ ಹೊಡಿದ್ದಾರೆ ನೋಡಿ ಸ್ನೇಹಿತರೆ. ಚೆನ್ನಾಗೇ ಫಿನಿಷ್ ಮಾಡಿದ್ರು. ಲಾಸ್ಟಲ್ಲಿ ಔಟ್ ಆದರು, ಏನೂ ಮಾಡಲಿಕ್ಕಾಗಲ್ಲ. ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಹೋಯಿತು. ಅದು ಏನಾರು ಸ್ವಲ್ಪ ಬಿಟ್ಟಿದ್ದಾರೆ, ಅದು 6 ಹೋಗ್ತಾ ಇತ್ತು ಅದು. ಇದಾದಮೇಲೆ ವಾಷಿಂಗ್ಟನ್ ಸುಂದರ್ ಅವರು 9 ಬಾಲ್ಗೆ 14 ರನ್ನನ್ನು ಹೊಡೆದಿದ್ದಾರೆ. ಮತ್ತು ಸೌತ್ ಆಫ್ರಿಕಾ ಕಡೆ ನೋಡೋದಾದರೆ AR ಏನಂತ ಚೆನ್ನಾಗಿ ಆಡಿಲ್ಲ. ಅದರಲ್ಲಿ ಪ್ರಮುಖರದ್ದು ಮಾತ್ರ ಹೇಳ್ತಾ ಹೋಗ್ತೀನಿ. ಟೋನಿ ಜೆಜಾರ್ಜಿ ಅವರು 87 ಎಸೆತಗಳಲ್ಲಿ 81 ರನ್ನನ್ನು ಹೊಡೆದಿದ್ದಾರೆ. ಇವರದ್ರಲ್ಲಿ ಹೈಯೆಸ್ಟು. ಇದಾದಮೇಲೆ ಮಾರ್ಕರಮ್ ಅವರು 41 ಬಾಲಿಗೆ 36 ರನ್ಗಳನ್ನ ಹೊಡೆದಿದ್ದಾರೆ. ಇದಾದಮೇಲೆ ಕ್ಲಾಸಿನ್, ನಿಮಗೆ ಗೊತ್ತಿರ್ಬೋದು, ಕ್ಲಾಸಿನ್ ಬಡಿ ಬ್ಯಾಟ್ಸ್ಮನ್, ಆತ ಕೂಡ 22 ಎಸೆತಗಳಲ್ಲಿ 21 ರನ್ನನ್ನು ಹೊಡೆದು ಔಟ್ ಆಗಿದ್ದಾರೆ. ಮತ್ತು ಮಿಲ್ಲರ್ ಡೇವಿಡ್ ಮಿಲ್ಲರ್ ಅವರು 20 ಎಸೆತಗಳಲ್ಲಿ 10 ರನ್ನನ್ನು ಹೊಡೆದು ಔಟ್ ಆಗ್ತಾರೆ. ಸ್ನೇಹಿತರೆ, ಇದೆಲ್ಲ ಗಮನಿಸ್ತಾ ಹೋದರೆ ನಾವು ಭಾರತ ತಂಡ ಸ್ಟ್ರಾಂಗ್ ಇದೆ ಅಂತ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಸೌತ್ ಆಫ್ರಿಕಾವನ್ನು ಆರಾಮಾಗಿ ಕಟ್ಟಾಕಬಹುದು ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಸೌತ್ ಆಫ್ರಿಕಾ ಅಂತ ತಂಡವನ್ನು ಕೂಡ ಅವರ ನೆಲದಲ್ಲಿ ನಾವು ಕಟ್ಟಾಕಬಲ್ಲೆವು ಅನ್ನೋ ತಾಕತ್ತು ನಮ್ಮ ಭಾರತೀಯ ಬ್ಯಾಟ್ಸ್ಮನ್ಗಳಿಗಿದೆ ಮತ್ತು ಬೌಲರ್ಗಳಿಗಿದೆ. ಅಂದರೆ
ಏನು ಹೇಳೋಣ ಹೇಳಿ, ತುಂಬ ಚೆನ್ನಾಗಿದೆ ಇದು ಮಾತ್ರ. ಸ್ನೇಹಿತರೆ, ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ಮ್ಯಾಚ್ ಬಗ್ಗೆ ನಿಮಗೇನು ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.